ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. 3 ಎಕರೆ 20 ಗುಂಟೆ ಇದೆ ಸ್ನೇಹಿತರೆ. ರೋಡ್ಗೆ ತುಂಬ ಲೆಂತ್ ಇದೆ ಸ್ನೇಹಿತರೆ. ತುಂಬ ಲೆಂತ್ ಅಂತಂದರೆ ನಿಮಗೆ ಮಿನಿಮಮ್ ಅಂದ್ರೂ 300 ಅಡಿ ಮೇಲಿದೆ, ಕಡಿಮೆ ಏನೂ ಇಲ್ಲ. ಇದನ್ನು ಇಬ್ಬರು ಧಾರಾಳವಾಗಿ ಡಿವೈಡ್ ಮಾಡ್ಕೊಂಡು ತಗೋಬೋದು ಸ್ನೇಹಿತರೆ. ಇದರಲ್ಲಿ 2 ಬೋರ್ ಇದ್ದಾವೆ. ಫಲ ಕೊಡುವಂಥ ತೆಂಗಿನ ಮರ ಒಂದು 8 ಇದ್ದಾವೆ. ಈಗ ಮತ್ತೆ ಸ್ವಲ್ಪ ಸಸಿಗಳು ಹಾಕಿದ್ದಾರೆ. ಒಂದು ಹಲಸಿನ ಮರ ಇದೆ, ಟೀಕ್ ಮರ ಇದೆ, ಸಿಲ್ವರ್ ಇದ್ದಾವೆ. ಸ್ವಲ್ಪ ಬೆಳೆಣಿಕೆ ಅಷ್ಟೇ ಅವ್ರು ಹಾಕ್ಕೊಂಡಿರೋದು. ಅಂದರೆ ಇವರು ಮಾಡೋಕ್ಕೋಸ್ಕರ ಅವರು ಆ ಥರ ಹಾಕ್ಕೊಂಡಿರೋದು ಸ್ನೇಹಿತರೆ. ಇವರು ಈಗ ಆನಿಯನ್ ಹಾಕಿದ್ದಾರೆ, ಈರುಳ್ಳಿನ ಬೆಳೀತಾ ಇದ್ದಾರೆ. ಪೂರ ನಮಗೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ಇವರು 1 ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. 1 ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ. ನಾವು ನೇರ ಕೂತ್ಕೊಂಡಾಗ ನಮಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಏನೂ ಆಗೋಲ್ಲ. ಯಾಕೆಂದರೆ ಅವರು ಮೊದಲೇ ಹೇಳಿದ್ದಾರೆ, ತೀರಾ ಕಡಿಮೆಗೇನು ಇವರು ಕೊಡೋದಿಲ್ಲ ನಮಗೆ. ಯಾಕೆಂದರೆ ಇವತ್ತು ಎಲ್ಲೇ ಹೋದರೂ ನಮಗೆ ಖಾಲಿ ಭೂಮಿಗಳೇ, ಬೆಜ್ಜಲು ಭೂಮಿಗಳೇ 45-50 ತರವರಿ ಹೇಳ್ತಾ ಇದ್ದಾರೆ. ಇದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಸದ್ಯಕ್ಕೆ ತೋಟ ನಮಗೆ 2 ಬೋರ್ ಇದ್ದಾವೆ, ಸ್ವಲ್ಪ ಮರಗಳಿದ್ದಾವೆ, ಸಾಕು. ನೀರಾವರಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀರಾವರಿ ಮಾತ್ರ ತುಂಬ ಟಾಪ್ ಆಗಿದೆ. ಹೇಳೋದಲ್ಲ, ತಾರೋಡಿಂದ ಬರೀ 500 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದಕ್ಕೂ ನಾವು 2 ಕಡೆಯಿಂದ ನಾವಿಲ್ಲಿ ಬರ್ಬೋದು ಜಮೀನಿಗೆ. ನಮಗೊಬ್ಬರಿಗೆ ದುಗ ಆಗುತ್ತೆ ಅನ್ನೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಇಬ್ಬರು ಆರಾಮಾಗಿ ಮಾಡ್ಕೋಬೋದು. ಆರಾಮಾಗಿ ಇದನ್ನು ಇಬ್ಬರು ಕಣ್ಣು ಮುಚ್ಕೊಂಡು ತಗೋಬೋದು ಸ್ನೇಹಿತರೆ. ಇಬ್ಬರು ತಗೊಂಡಾಗ ನಮಗೆ ಡಿವೈಡ್ ಮಾಡೋಕ್ಕೂ ಅನುಕೂಲ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಇನ್ನೂ ಸ್ವಲ್ಪ ಮಿಶ್ರ ಬೆಳೆಗಳನ್ನ ಹಾಕಿ ವ್ಯವಸಾಯ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ. ನಾವು ಈ ಥರ ಮಿಶ್ರ ಬೆಳೆಗಳು ಅಂತಂದರೆ ತೆಂಗು, ಅಡಿಕೆ, ನೇರಳೆ, ಸಪೋಟ, ದಾಳಿಂಬೆ, ನುಗ್ಗೆ, ಅಕ್ಷಯ ಗಿಡ, ಈ ಥರ ನಾನಾ ರೀತಿಯ ಗಿಡಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ನಮಗೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಅನುಕೂಲ ಅನ್ನೋದಿದೆ, ಆರೋಗ್ಯ ಅನ್ನೋದಿದೆ. ನೋಡಿ, ಪ್ರತಿಯೊಂದು ಬೆಳೆಗಳಲ್ಲೂ ಕೂಡ ನಮಗೆ ಅಷ್ಟು ಅನುಕೂಲವಾಗಿದೆ. ಪಪ್ಪಾಯ ತಗೊಂಡ್ರೆ ಕಣ್ಣಿಗೆ ಒಳ್ಳೆಯದು, ಹೊಟ್ಟೆಗೂ ಕೂಡ ಅಷ್ಟೇ ಒಳ್ಳೆಯದು. ನಾವು ನುಗ್ಗೆಕಾಯಿ ತಿನ್ನೋದ್ರಿಂದ ನಮ್ಮ ನರನಾಡಿ ಎಲ್ಲ ಸ್ವಲ್ಪ ಬಲಗೊಳ್ಳುತ್ತೆ ಮತ್ತು ನಮಗೆ ಈ ಚೈತನ್ಯನೂ ತುಂಬುತ್ತೆ. ನುಗ್ಗೆ ಸೊಪ್ಪು ಅದು ಕೂಡ ತಿನ್ನೋದ್ರಿಂದ ನಮಗೆ ದೇಹದಲ್ಲಿ ಕಬ್ಬಿಣದ ಅಂಶ ಸ್ವಲ್ಪ ಸೇರುತ್ತೆ. ಅದು ಕೂಡ ಕಣ್ಣಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ, ಒಂದೊಂದು ತರಕಾರಿಲೂ ನಾನಾ ರೀತಿಯ ವಿಟಮಿನ್ಸ್ಗಳು ಇರೋದರಿಂದ ಮನುಷ್ಯನ ಆರೋಗ್ಯ ತುಂಬ ಉತ್ತಮಗೊಳ್ಳುತ್ತೆ. ದಾಳಿಂಬೆ ನಾವು ವರ್ಷ ಪೂರ್ತಿ ತಿಂದ್ರೂ ನಮಗೆ ಬ್ಲಡ್ನ ಒಳ್ಳೆ ರೀತಿಯಲ್ಲಿ ಸಹಕಾರಿಯಾಗಿ ಎಸುತ್ತೆ. ಅವು ಕೂಡ ಒಂದು ತುಂಬ ಉಪಯೋಗ ಇರುವಂತಹ ಒಂದು ಹಣ್ಣು. ಈ ಥರ ನಾವು ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ತಗೊಳ್ಳೋ ಅಂಥ ಹಣ್ಣುಗಳು ಸಾಮಾನ್ಯ ಗೊತ್ತು, ಕೆಮಿಕಲ್ಸ್ ಹಾಕ್ತಾ ಇವತ್ತು ಯಾವುದು ಕೂಡ ನಮಗೆ ಕೈಗೆ ಬರ್ತಾ ಇಲ್ಲ ಅಂತ. ಅದೇ ನಾವು ನಮ್ಮ ತೋಟದಲ್ಲಿ ಅಚ್ಚುಕಟ್ಟಾಗಿ ನಾವು ಎಲ್ಲ ಬೆಳೆಗಳನ್ನ ಹಾಕಿ ಚೆನ್ನಾಗಿ ನೋಡ್ಕೊಂಡ್ರೆ ತುಂಬ ಅನುಕೂಲ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ತುಂಬ ಅನುಕೂಲ. ಅವುಗಳ ಮಧ್ಯದಲ್ಲಿ 1-2 ಹಸು, ಕುರಿ, ಕೋಳಿ ಇವುಗಳು ಸಾಕಿದ್ರೆ ಇನ್ನೂ ಅನುಕೂಲ. ನಾವು ಹೊರಗಡೆಯಿಂದ ಥರ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಹಟ್ಟಿ ಗೊಬ್ಬರ ಹಾಕೋದ್ರಿಂದ
ಬೆಳೆ ಇನ್ನೂ ಉನ್ನತವಾಗಿ ಬರುತ್ತೆ ಸ್ನೇಹಿತರೆ. ನಾವು ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ನಿಲ್ಲಿಸಿ ಸಾವಯವ ಕೃಷಿ ಮಾಡಿ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಲ್ಯಾಂಡ್ಗಳಲ್ಲೇ ಜನಗಳು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗೆ ಇದೇನಪ್ಪ ಯಾರೂ ಇಲ್ಲ, ನಾವು ಒಬ್ಬರೇ ಮನೆ ಕಟ್ಕೊಂಡು ಹೆಂಗಿರೋದು ಅನ್ನೋ ಆತಂಕ ಇಲ್ಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಇಲ್ಲಿ ಜಮೀನುಗಳನ್ನೇ ಮನೆಗಳನ್ನ ಕಟ್ಕೊಂಡು ಅಚ್ಚುಕಟ್ಟಾಗಿದ್ದಾರೆ. ಪೊಲ್ಯೂಷನ್ ಇಲ್ಲ. ಮನುಷ್ಯನಿಗೆ ಬೇಕಾಗಿರುವಂತಹ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೀರು, ಪ್ರತಿಯೊಂದು ಸಮೃದ್ಧಿಯಾಗಿ ಚೆನ್ನಾಗಿದೆ ಸ್ನೇಹಿತರೆ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಪ್ರಮೇಯನೇ ಇಲ್ಲ. ಅಷ್ಟು ಅನುಕೂಲವಾಗಿದೆ. ಮಣ್ಣಂತೂ ನೋಡಿ ಚಿನ್ನ ಇದ್ದಂಗಿದೆ ಮಣ್ಣು. ಭೂಮಿ ಕೂಡ ಅಷ್ಟೇ ಚೆನ್ನಾಗಿದೆ. ಮಣ್ಣಾಗಲಿ, ಭೂಮಿಯಾಗಲಿ, ನೀರಾಗಲಿ, ನಮಗೆ ಏನು ಬೇಕು ಪ್ರತಿಯೊಂದು ಕೂಡ ಇಲ್ಲಿ ಅಷ್ಟೇ ಶುದ್ಧವಾಗಿ ಸ್ವಚ್ಛವಾಗಿ ಚೆನ್ನಾಗಿದೆ ಸ್ನೇಹಿತರೆ. ಇಷ್ಟೆಲ್ಲ ಅನುಕೂಲ ಇರೋ ಜಾಗದಲ್ಲಿ ನಾವು ಒಳ್ಳೆ ಬೆಳೆಗಳನ್ನ ಹಾಕೊಂಡು ಬೆಳೆದ್ರೆ ತುಂಬ ಅನುಕೂಲ. ಸಾವಯವ ಕೃಷಿ ಮಾಡೋದ್ರಿಂದ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ ಅಂತಂದರೆ ನಮ್ಮನ್ನು ನೋಡಿ ತಾಡಿ ಅವರು ಆ ಥರ ಬೆಳೀತಾ ಇದ್ದಾರೆ, ನಾವು ಕೂಡ ಸ್ವಲ್ಪ ಸಾವಯವ ಕೃಷಿಗೆ ಹೋಗೋಣ ಅನ್ನೋ ಅದು ಇನ್ನೊಬ್ರಿಗೂ ಕೂಡ ಬರುತ್ತೆ. ಇವತ್ತು ನಿಮಗೂ ಕೂಡ ಗೊತ್ತು, ಗ್ಯಾಸ್ ಸಿಲಿಂಡ್ರ್ ಅಭಾವ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತಂದರೆ ನೋಡಿ, ಸೌದೆ ಒಲೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು ಇದೇ ಥರ ಯುದ್ಧಗಳಾದರೆ. ನಾವು ಅದರಿಂದ ಒಳ್ಳೆಯ ತೋಟಗಳನ್ನ ಮಾಡಿದಾಗ ಅವುಗಳಿಂದ ಒಣಗಿದ ಕಡ್ಡಿಗಳು ಇದರಿಂದ ನಾವು ಒಲೆ ಊಟ ಮಾಡಿದಾಗ ನಿಜವೂ ಇನ್ನೂ ಚೆನ್ನಾಗಿರ್ತೀವಿ. ಗ್ಯಾಸಿನ ಪ್ರಾಬ್ಲಮ್ ಇಲ್ಲ. ಎಷ್ಟೋ ಜನಗಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾವೆ. ಅದರಿಂದ ನಾವು ಹೊರಗಡೆನೂ ಬೇಕಾದ್ರೆ ಇರ್ಬೋದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಬೇಕು ಅಂತಾರೆ. ಅವ್ರುಗಳಿಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾವು ಯಾರಿಗೆ ಏನು ಕೂಡ ಕೊಡದಿರುವೆ ನಮ್ಮ ಕೈಲಿ ಆಗುವಂಥ ಒಂದು ಹೆಲ್ಪ್ ನೇಚರ್ ಮಾಡ್ಬೋದು. ನೋಡಿ, ಓನ್ TC ಇದೆ. 2 ಬೋರ್ಗೆ 1 TC ಫ್ರೀ ಅಂತ ಕೊಡ್ತಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಕೆಲವು ರೈತರು ಹೇಳಿದ್ರು, ನಾವು ಅದನ್ನು ಹಂಚ್ಕೋತಾ ಇದ್ದೀವಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.